ಕಪ್ ಗೆಲ್ತಾರೋ ಬಿಡ್ತು, ಆದರೆ ಈ ಸಲ ಕಪ್ ನಮ್ಮದೇ. RCB ಸಂಪ್ರದಾಯದ ಪ್ರಕಾರ ಫಸ್ಟ್ ಮ್ಯಾಚ್ ದೇವರಿಗೆ ಅಲ್ವಾ, ಅವ್ರ ಗ್ರೌಂಡಲ್ಲೇ ಆಡಿರೋದ್ರಿಂದ ಅವ್ರಿಗೋಸ್ಕರ ಬಿಟ್ಕೊಟ್ಬಿಟ್ರು. ವಿರಾಟ್ ಕೊಹ್ಲಿದು ಕೂಡ ಜರ್ಸಿ ನಂಬರ್ 18, ಸ್ಮೃತಿ ಮಂದನದು ಕೂಡ ಜರ್ಸಿ ನಂಬರ್ 18. ಸೊ ಎರಡು ಸಿಂಕ್ ಆಗಿ ಈ ಸಲ 100% ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಐತೆ. RCB ಫಸ್ಟ್ ಮ್ಯಾಚನ್ನೇ ದೇವ್ರಿಗೆ ಅಂತ ಬಿಟ್ಕೊಟ್ಬಿಟ್ಟಿದೆ, ಈ ಸರಿ ಕಪ್ ಗೆಲ್ಲುತ್ತಾ ಅಂತ. RCB ಮ್ಯಾಚ್ ಗೆಲ್ಲಿ ಬಿಡಲಿ, RCB ಫ್ಯಾನ್ ಫಾಲೋವರ್ಸ್ ಯಾವತ್ತೂ ಕಮ್ಮಿ ಆಗಲ್ಲ. ಈ ಸಲ ಕಪ್ ಗೆಲ್ಬೋದು. ಯಾಕಂದ್ರೆ 16 ವರ್ಷ ಆದ್ಮೇಲೆ ಹುಡುಗಿಯರು ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, 16 ವರ್ಷದಲ್ಲೇ ಫಸ್ಟ್. ಅದ್ರಲ್ಲಿ ಹುಡುಗರು ಗೆಲ್ತಾರೆ ಅಂತ ಕೆಲವ್ರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಸಹ ಇವ್ರು ಫಸ್ಟ್ ಮ್ಯಾಚ್ನೇ ಬಿಟ್ಕೊಟ್ಬಿಟ್ಟಿದಾರಲ್ಲ. ಹುಡುಗಿರು ಗೆದ್ರು ಅಂತ ಬರಲ್ಲ, ನಾವು ಗೆಲ್ಲಿಲ್ಲ ಅಂದ್ರೂ ನಮ್ಮ ಥ್ರಿಲ್ಲೇ ಬೇರೆ, ಸರಿನಾ? RCB ಮ್ಯಾಚ್ ಇದೆ ಅಂತ ಅಂದರೆ ಸೋತಿದ ತಕ್ಷಣ ಫ್ಯಾನ್ ಬೇಸ್ ಏನು ಕಮ್ಮಿ ಆಗಿಲ್ಲ. ಈ ಸರಿ ಕಪ್ಪು ಆಲ್ಮೋಸ್ಟು ಗೆಲ್ಬೋದು. ಟೀಮ್ ಎಲ್ಲ ಚೆನ್ನಾಗಿದೆ, ನೆನ್ನೆ ಕೂಡ ಚೆನ್ನಾಗಿತ್ತು ಸ್ಟ್ರಾಟಜಿ. ಏನೋ ಗ್ರೌಂಡ್ ಚೇಂಜ್ ಆಗಿದ್ದರಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು. 100% ಈ ಸಲ RCB ಗೆಲ್ತಾರೆ, ಗೆಲ್ಬೋದು. ಫಸ್ಟ್ ಮ್ಯಾಚನ್ನೇ ದೇವ್ರಿಗೆ ಅಂತ ಬಿಟ್ಕೊಟ್ಬಿಟ್ಟಿದ್ರು RCB ಟೀಮು, ಕಪ್ ಗೆಲ್ತಾರ ಈ ಸರಿ ಅಂತ. ಕಪ್ ಗೆಲ್ತಾರೋ ಬಿಡ್ತು, ಆದರೆ ಈ ಸಲ ಕಪ್ ನಮ್ಮದೇ. ಕಪ್ ಗೆಲ್ತಾರೆ ಬಿಡ್ತು, ಈ ಸರಿ ಕಪ್ ನಮ್ದೇ. ಯಾವ ಥರ ಆಗುತ್ತೆ? ಹೋಪ್ ಫಾರ್ ದ ಬೆಸ್ಟ್. 16 ವರ್ಷದಲ್ಲಿ ಫಸ್ಟ್ ಟೈಮ್ ಹುಡುಗಿಯರು ಸ್ಟ್ರಾಂಗ್ ಆ ಥರ ಗೆದ್ಬಿಟ್ರು, ಬಟ್ ಹುಡುಗರು ಫಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ತುಂಬ ಹೋಪ್ ಇತ್ತು, ಅವ್ರು ಗೆದ್ದಿಲ್ಲ. ಈ ಸತಿ ಒಂದು ಕಾನ್ಫಿಡೆನ್ಸ್ ಇದೆ, ಯಾಕೆಂದರೆ ಈ ಸತಿ RCBದು ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ, ನೋಡಬೇಕು. ನೆನೆ ಮ್ಯಾಚ್ ನೋಡಿದ್ರಲ್ವಾ, ಎಷ್ಟು ಬೇಜಾರಾಯಿತು ಮ್ಯಾಚ್ ನೋಡಿದಾಗ? ತುಂಬ ಬೇಜಾರಾಯಿತು. ಅದು CSK ಮುಂದೆ ಆದರೂ ಗೆಲ್ಲೇಬೇಕಿತ್ತು. RCB ಸಂಪ್ರದಾಯದ ಪ್ರಕಾರ ಫಸ್ಟ್ ಮ್ಯಾಚ್ ದೇವರಿಗೆ ಅಲ್ವಾ, ಸೊ ಅಂದರೆ ವರ್ಷ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ. ನಿಮ್ಗೆ ಏನು ಅನಿಸ್ತು ಮ್ಯಾಚ್ ನೋಡಿ? ಈ ಸತಿ ಚೆನ್ನಾಗಿ ಆಡಿದ್ರು, ಬಟ್ ಅವ್ರ ಗ್ರೌಂಡಲ್ಲೇ ಆಡಿರೋದ್ರಿಂದ ಅವ್ರಿಗೋಸ್ಕರ ಬಿಟ್ಕೊಟ್ಬಿಟ್ರು. CSK ಮರ್ಯಾದೆನ ಕಳಿಬಾರ್ದು ಅಂತ ಬಿಟ್ಕೊಟ್ರು ಅಷ್ಟೇ. ಅಂದರೆ ಅವ್ರ ಗ್ರೌಂಡು CSK ಅವ್ರದ್ದು ಇದೊಂದು ಬಿಟ್ಕೊಟ್ಬಿಟ್ರು RCB ಅವರು ಅಷ್ಟೇ. 16 ವರ್ಷದಲ್ಲಿ ಒಂದ್ಸಲಿನೂ ಕಪ್ ಗೆದ್ದಿಲ್ಲ, ಬಟ್ ವರ್ಷ ಕಪ್ ನಮ್ದೇ ಅನ್ಕೊಂಡೇ ಬಂದಿದ್ದಾರೆ. ಬಟ್ ಈ ವರ್ಷನಾದ್ರೂ ಕಪ್ ನಮ್ದು ಆಗತ್ತಾ ಅಂತ? ಆಗುತ್ತೆ, ಪಕ್ಕ ಆಗುತ್ತೆ. ಇವ್ರು ಚೆನ್ನಾಗಿ ಆಡಿದ್ರೆ ನಮ್ದು RCB ಫ್ಯಾನ್ ಸಪೋರ್ಟ್ ಯಾವಾಗಲೂ RCB ಕಡೆನೇ. ಅವ್ರು ಸೋತ್ರು ಗೆದ್ರು ಸಪೋರ್ಟ್ RCB ಕಡೆನೇ. ಈ ಸತಿ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅಂತ ಅನ್ಕೊಂಡಿದೀವಿ. ಹುಡುಗಿರು ಗೆದ್ರಲ್ವಾ, 16 ವರ್ಷ ಆದ್ಮೇಲೆ ಅಟ್ಲೀಸ್ಟ್ ಅವಾಗ ಎಷ್ಟು ಖುಷಿ ಆಯಿತು? ಸಖತ್ ಖುಷಿ ಆಯಿತು, ಯಾಕಂದರೆ ಅವ್ರದ್ದು ಸೆಕೆಂಡ್ ಇದರಲ್ಲೇ ಅವರು ಚೆನ್ನಾಗಿ ಆಡಿ ಗೆದ್ದರು. ಸೊ ಹುಡುಗರಿಗಿನ್ನ ಮೊದಲು ಗೆದ್ದರು ಅಂತ ಖುಷಿ ಇದೆ. ಇವಾಗ ಅಟ್ಲೀಸ್ಟ್ ಹುಡುಗರು ಅದನ್ನ ಹುಡುಗಿಯ ಗೆದ್ದಿದ್ದಾರಲ್ಲ ಅನ್ನೋ ಒಂದು ಬಿದ್ದು ಇಟ್ಕೊಂಡಾದ್ರೂ ಹುಡುಗರಾದ್ರೂ ವಿನ್ ಆಗ್ತಾರ ಇಷ್ಟ ಅಂತ. ವಿನ್ ಈ ಸರಿ ಕಪ್ಪು ನಮ್ಮದೇ. ನಮ್ಮದೇ ಖಂಡಿತ ಗೆಲ್ಲೇಬೇಕು. ಹುಡುಗಿರು ಕೂಡ ಈ ಸಲ ಗೆದ್ದು ಓಪನ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಓಪನ್ ಆಗಲಿ ಅಂತ ಇಷ್ಟು ವರ್ಷ ಕಾಯ್ತಿದ್ರು ಅನಿಸುತ್ತೆ. ಸೊ ಅದರಿಂದ ಸ್ಮೃತಿ ಮಂದನ ಅವ್ರಿಗೆ ಕ್ಯಾಪ್ಟನ್ಸಿಯಿಂದ ಗೆದ್ದಿರೋದ್ರಿಂದ ಈಗ ನೆಕ್ಸ್ಟ್ ಸಲ ನಮ್ಮವ್ರು ಗೆಲ್ತಾರೆ. ವಿರಾಟ್ ಕೊಹ್ಲಿದು ಕೂಡ ಜರ್ಸಿ ನಂಬರ್ 18, ಸ್ಮೃತಿ ಮಂದನದು ಕೂಡ ಜರ್ಸಿ ನಂಬರ್ 18. ಸೊ ಎರಡು ಸಿಂಕ್ ಆಗಿ ಈ ಸಲ 100% ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಐತೆ. ಗೆಲ್ಲಿ ಸೋಲಿ ಯಾವಾಗಲೂ ನಾವು RCB ಫಾರ್ ಎವರ್. ಮ್ಯಾಚೇ ಬಿಟ್ಕೊಟ್ಬಿಟ್ಟಿದಿರಲ್ಲ ಅಂತ. 16 ವರ್ಷದಲ್ಲಿ ಒಂದ್ಸರಿ ಕಪ್ ಗೆದ್ದಿಲ್ಲ, ಇದನ್ನು ಕೂಡ ಮ್ಯಾಚ್ ಕೂಡ ಫಸ್ಟ್ ಮ್ಯಾಚ್ ಎಲ್ಲ ನಮ್ಗೆ ಬೇಕಾಗಿಲ್ಲ, ನಮಗೆ ಫೈನಲ್ ಗೆದ್ರೆ ಸಾಕು. ಫಸ್ಟ್ ಮ್ಯಾಚಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅದ್ರ ಚೆನ್ನೈ ಮೇಲೇ ಟೀಮ್ ಎಲ್ಲ ಸೆಟ್ ಆಗಬೇಕಲ್ವಾ. ಸೊ ಅದರಿಂದ ಇವಾಗ ಏನೇನು ನಿನ್ನೆ ಪ್ರಾಬ್ಲಮ್ಗಳಾಗಿದೆ ಅಷ್ಟಾದ್ರೂ ಕೂಡ 75ಗೆ ಮೇ ಬಿ 5 ವಿಕೆಟ್ ಇತ್ತು ಅಂದ್ಕೋತೀನಿ. ಆಲ್ರೆಡಿ 173, 174 ಗಂಟೆ ಹೊಡೆದ್ರು. ಸೊ ಆ ಥರ ಬರೀ ಇಬ್ಬರೇ 6th ವಿಕೆಟಲ್ಲಿ ಅಷ್ಟು ಹೊಡೆದಿದ್ದಾರೆ ಅಂದರೆ ಎಲ್ಲರೂ ಮ್ಯಾಚಲ್ಲೂ ಇವರೆಲ್ಲರೂ 5 ಜನ ನೋಡಿಬಿಟ್ರೆ ಯಾವ ರೆವೆಂಜ್ಗೆ ಹೋಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ನೀವು RCB ಫ್ಯಾನ್ ಆಗಿ 16 ವರ್ಷದಲ್ಲಿ ಒಂದ್ಸರಿನೂ ಕಪ್ ಗೆದ್ದಿಲ್ಲ, ಇದ್ರ ಬಗ್ಗೆ ಎಷ್ಟು ನೋವಿದೆ? ಮ್ಯಾಚ್ ತುಂಬ ನೋವಿದೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾನೆ ಇರಬೇಕು ಅಷ್ಟೇ. ಮೇ ಬಿ ನಮಗೆ ಕೋಇನ್ಸಿಡೆನ್ಸ್ ಅನ್ನೋ ಥರ ಈಗ ಹುಡುಗಿರ್ ಕಪ್ ಹೊಡೆದಿರೋದ್ರಿಂದ ನಮ್ಮವ್ರು ಇವ್ರು ಹೊಡೆದೇ ಅನ್ನೋದು ಒಂದು ನಂಬಿಕೆ ಜಾಸ್ತಿ ಆಗಿದೆ. ಇವಾಗ ಹೊಡಿತಾರೆ, ಹೊಡಿಲೇಬೇಕು 100%. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.